ಹುಡುಗರು ಬೇಡದೇ ಇರೋ ವಿಷಯ ಅನ್ನೋದನ್ನ ನಿನ್ನ ಮಗ 3 ವರ್ಷಗಳಿಂದ ಓದಿ ಮೆಡ್ಲು ತಗೊಂಡಿದ್ದಾನೆ. ನಾನು ಹಳ್ಳಿನಲ್ಲಿ ಇದ್ದಾಗ ಒಬ್ಬ ಉಡಾಳ ಕೊಣನೂರಿನಲ್ಲಿ ತಗೊಂಡು ಹೋಗಿ 4ನೇ ಕ್ಲಾಸ್ ಕೂರಿಸ್ಬಿಟ್ರು. ನನಗೆ ಏನೋ ಅಂದ್ರೆ ಏನೋ ಬರೋದು, ದಡ್ಡ ಶಿಖಾಮಣಿ. ನಾನು ಲೆಕ್ಕವೇ ದುಃಖಕ್ಕೆ ಕಾರಣ ಅನ್ನೋದು ನನ್ನ ಜೀವನದ ತತ್ವ. ವಾಟ್ಸ್ ಯುವರ್ ನೇಮ್ ಅಂದ್ರೆ ಮೈ ನೇಮ್ ಇಸ್ ಕೆ.ವಿ. ಶ್ರೀನಿವಾಸ್ ಪ್ರಭು, ಇಷ್ಟು ಗೊತ್ತು. ನೀರಿ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ನನಗೂ ಉತ್ತರ ಕೊಡೋದಕ್ಕೆ ಬರಲ್ಲ. ಗೀಳು ಶುರು ಆಗಿತ್ತು. ಸ್ಟೇಜ್ ಮೇಲೆ ಬರಬೇಕು, ನಾಟಕ ಮಾಡಬೇಕು. ಆ ಗೀಳು ನಿಧಾನಕ್ಕೆ ಒಳಗೆ ಇಳೀತಾ ಇತ್ತು. ನಾನು ಹುಟ್ಟಿದ್ದು ಕಟ್ಟೇಪುರ ಅಂತ ಒಂದು ಗ್ರಾಮ, ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು. ಅಲ್ಲಿ ಒಂದಷ್ಟು ಗ್ರಾಮಗಳಿವೆ: ಕಟ್ಟೇಪುರ, ರಾಮನಾಥಪುರ, ಬಸವಾಪಟ್ಟಣ, ಕೇರಳಾಪುರ, ಸರಗೂರು, ರುದ್ರಪಟ್ಟಣ. ರುದ್ರಪಟ್ಟಣ ಅಂತೂ ತುಂಬ ಚಿರಪರಿಚಿತವಾದ ಹೆಸರು, ಸಂಗೀತಗಾರರ ಊರು ಅಂತಾನೆ ಅದು ಬಹಳ ಪ್ರಸಿದ್ಧಿ. ಇಲ್ಲೆಲ್ಲ ನಮ್ಮ ಕುಲಬಾಂಧವರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ನಮ್ಮ ತಂದೆಯವರ ಊರು ಕೇರಳಾಪುರ, ತಾಯಿಯ ಊರು ಕಟ್ಟೇಪುರ. ವೈದಿಕ ಮನೆತನ ನಮ್ಮದು. ನನ್ನ ತಂದೆಯವರು ದೊಡ್ಡ ಸಂಸ್ಕೃತ ಹಿಂದಿ ವಿದ್ವಾಂಸರು, ಬಹಳ ದೊಡ್ಡ ವಿದ್ವಾಂಸರು, ಸಂಸ್ಕೃತ ಪಾಠಶಾಲೆಯಲ್ಲಿ ಕಲಿತವರು. ಆದರೆ ಆ ಕಾಲಕ್ಕೆ ಈಗಿನ ಹಾಗೆ ಶಿಕ್ಷಣ ವ್ಯವಸ್ಥೆ ಇರಲಿಲ್ವಲ್ಲ, ಅಥವಾ ಶಿಕ್ಷಣ ವ್ಯವಸ್ಥೆಯ ಮೂಲಕ ಬಂದು ಪದವಿಗಳನ್ನು ಪಡ್ಕೊಂಡು ಹಾಗೆ ಕಲಿತವರಲ್ಲ. ಅವರು ಗುರುಮುಖಿಯನ್ನು ಕಲಿತವರು, ಪಾಠಶಾಲೆ ಮುಖಾಂತರ ಕಲಿತವರು. ಹಾಗಾಗಿ ಅವರಿಗೆ ಎಲ್ಲೂ ಆ ಕಾಲಕ್ಕೆ ಕೆಲಸಗಳು ಸಿಗಲಿಲ್ಲ. ಸಿಕ್ಕಿದ್ರೂ ಎಲ್ಲೋ ಪಾರ್ಟ್ ಟೈಮ್ ಕೆಲಸ, ಈ ತರಹದ. ಅವರಿಗೆ ಓದು ಎಷ್ಟು ಮುಖ್ಯ ಬದುಕಿನಲ್ಲಿ ಅಂತಂದರೆ, ಸದಾ ಕಾಲ ಅಧ್ಯಯನದಲ್ಲಿ ತೊಡಗಿರೋರು ಅವರು. ನನಗೆ ತುಂಬ ಚೆನ್ನಾಗಿ ನೆನಪಿದೆ, ಬಾಲ್ಯದಲ್ಲಿಂದ ಅವರು ಹಿಂದಿ ನಾಟಕಗಳನ್ನು, ಸಂಸ್ಕೃತ ನಾಟಕಗಳನ್ನು ಮನೆಯಲ್ಲಿ ಎಷ್ಟು ಭಾವಪೂರ್ಣವಾಗಿ ಹೇಳೋರು ಅಂತಂದರೆ, ಅದು ಬಹುಶಃ ನಾಟಕ ಕ್ಷೇತ್ರದಲ್ಲಿ ನನಗೆ ಆಸಕ್ತಿ ಬೆಳೆಯೋದಕ್ಕೆ ಅದು ಒಂದು ಕಾರಣ ಆಯಿತು ಅಂತ. ಸಾಹಿತ್ಯದ ಬಗ್ಗೆ ಆಸಕ್ತಿ ಬೆಳೆಯೋದಕ್ಕೂ ಕಾರಣ ಆಯಿತು. ಇರಲಿ, ನಾನು ಹಳ್ಳಿನಲ್ಲಿ ಇದ್ದಾಗ ಒಬ್ಬ ಉಡಾಳ. ನಾನು ಬೆಳೆದದ್ದು ನನ್ನ ಚಿಕ್ಕಜ್ಜ ಅಜ್ಜಿಯರ ಜೊತೆಗೆ. ತಂದೆ ತಾಯಿಯರು ಬಸವಾಪಟ್ಟಣದಲ್ಲಿ ಇದ್ದರು. ನಾನು ಕೊಣನೂರಿನಲ್ಲಿ ಚಿಕ್ಕಜ್ಜ ಅಜ್ಜಿ ಜೊತೆಗೆ ಬೆಳೆದೆ. ಯಾಕಂದ್ರೆ ಅವ್ರಿಗೆ ಮಕ್ಕಳಿರಲಿಲ್ಲ. ನನ್ನ ಅಜ್ಜಿ ಅಂದರೆ ತಾಯಿಯ ತಂಗಿಯವರು, ಚಿಕ್ಕು ಅಂತ ನಾವು ಕರಿತಿದ್ವಿ. ಅವರಿಗೆ ಮಕ್ಕಳಿರಲಿಲ್ವಲ್ಲ. ರುಕ್ಕ, ನನ್ನ ತಾಯಿ ರುಕ್ಮಿಣಿ, ರುಕ್ಕ ನಿಂದೊಂದು ಮಗುನ ಕಳಿಸ್ಕೊಡೆ, ನಾವು ಬೆಳೆಸ್ಕೊಡ್ತೀವಿ ಅಂತ ಕೇಳ್ಕೊಂಡ್ರು. ಹಾಗಾಗಿ ನಾನು ಅಲ್ಲಿಗೆ ಹೋದೆ, ಅಜ್ಜಿ ಮನೆಗೆ, ಕೊಣನೂರಿನಲ್ಲೇ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಆಗಿತ್ತು. ಆ ಕಾಲಕ್ಕೆ ಏನು ಅಂತಂದರೆ, ತುಂಬ ಕಠಿಣವಾದಂತಹ ನಿಯಮಗಳು ಏನೂ ಇರಲಿಲ್ಲ. ನನ್ನನ್ನು ಸೀದಾ ತೊಗೊಂಡು ಹೋಗಿ 4ನೇ ಕ್ಲಾಸು ಕೂರಿಸ್ಬಿಟ್ರು. ಈ ಬಸವಾಪಟ್ಟಣದಲ್ಲಿ ಏನು ಓದಿದ್ನೋ ಬಿಟ್ಟನೋ ನನಗೆ ನೆನಪಿಲ್ಲ. ಕೊಣನೂರಿನಲ್ಲಿ ತೊಗೊಂಡು ಹೋಗಿ 4ನೇ ಕ್ಲಾಸು ಕೂರಿಸ್ಬಿಟ್ರು. ನನಗೆ ಏನೋ ಅಂದರೆ ಏನೋ ಬರೋದು, ದಡ್ಡ ಶಿಖಾಮಣಿ. ನಾನು ಏನೋ ಗೊತ್ತಿಲ್ಲ. ಅಲ್ಲ, ಈಗಿನ UKG ಮಕ್ಕಳಿಗೆ ABCD ಎಲ್ಲ ಬರ್ತವೆ, ಈಗ ಎಲ್ಲ ಬರುತ್ತೆ. 4ನೇ ಕ್ಲಾಸ್ ಕೂರಿಸಿದ್ದಾರೆ. ನಾನು ಶುದ್ಧ ಶುಂಠ. ಡಬಲ್ ಪ್ರಮೋಷನ್ಸ್ ಕೊಟ್ಬಿಟ್ಟು ಕೂರಿಸ್ಬಿಟ್ಟಿದ್ದಾರೆ. ಏನೋ ಒಂದು ಡೇಟ್ ಆಫ್ ಬರ್ತ್ ಕೊಟ್ಬಿಟ್ಟಿದ್ದಾರೆ. ನಂದು ಅಲ್ಲವೇ ಅಲ್ಲ. ಆಯಿತು, ಅಲ್ಲಿ ತೀರಾ ಕಷ್ಟಪಟ್ಟೆ ನಾನು. ಆಮೇಲೆ ಕಷ್ಟಪಟ್ಟೆ ಅನ್ನೋದಕ್ಕಿಂತ ಕಷ್ಟ ಪಡಲಿಲ್ಲ ವಾಸ್ತವ, ಯಾಕೆಂದ್ರೆ ಓದ್ತಾನೆ ಇರಲಿಲ್ಲ. ಮೇಷ್ಟ್ರುಗಳು ಕಷ್ಟಪಟ್ಟರು. ಮೇಷ್ಟ್ರುಗಳಿಗೆ ಕಷ್ಟ ಆಯಿತು ಪಾಪ ನನ್ನನ್ನು ತಯಾರು ಮಾಡೋದಕ್ಕೆ. ಕ್ಲಾಸ್ಗಳಿಗೆ ಹೋಗ್ತಾ ಇರಲಿಲ್ಲ. ಆಟ ಆಟ ಆಟ. ಸಂತೆ ಮಾಳ ಅಂತ ಇತ್ತು. ಆ ಸಂತೆ ಮಾಳದಲ್ಲಿ ಹಸುಗಳು, ಅಲ್ಲೊಂದು ಉದ್ದನೆ ಕಪ್ಪು ಕಾಯಿಗಳು ಬಿಡೋವು ಆ ಮರಗಳಲ್ಲಿ. ಆ ಕಾಯಿಗಳನ್ನು ತಿನ್ನೋದಕ್ಕೆ ಅಂತ ಬರೋವು. ನಾವೆಲ್ಲ ಹೋಗ್ಬಿಟ್ಟು ಅಲ್ಲಿ, ನಾನು ನನ್ನ ಆತ್ಮೀಯ ಗೆಳೆಯ ನಾಗೇಶ ಅಂತ ಇದ್ದ, ಅಪ್ಪಯ್ಯನವರು ಅಂತ, ಹೋಟ್ಲ್ ಅಪ್ಪಯ್ಯನವರು, ಅವರ ಮಗ. ಅಲ್ಲಿ ಹೋದರೆ ಅವರು ಅದ್ಭುತವಾಗಿ ಖಾಲಿ ದೋಸೆ ಮಾಡಿಕೊಡೋರು, ಕಾಫಿ ಕೊಡೋರು. ತಿಂದುಬಿಟ್ಟು ಕಾಫಿ ಕುಡಿದು ಅಲ್ಲಿಂದ ಸಂತೆ ಮಾಡಕ್ಕೆ ಹೋಗಿ ಹಸುಗಳಿಗೆ ಕಾಯಿ ಕೆಡವ್ಕೊಂಡು ಅದನ್ನು ತಿನ್ನಿಸಿ ಅವುಗಳಿಗೆ ಆರೈಕೆ ಮಾಡಿ, ರಸ್ತೆ ಉದ್ದಕ್ಕೂ ಹತ್ತಿ ಹಣ್ಣಿನ ಮರಗಳಿದ್ವು. ಅವನ್ನೆಲ್ಲ ಕೆಡವುಕೊಂಡು ರಸ್ತೆ ಮೇಲೆ ದೊಣ್ಣೆನಲ್ಲಿ ಹೊಡೆದು ಅದನ್ನು ಮುದ್ದೆ ಮಾಡ್ಕೊಂಡು ಹೋಗಿ ಹಸುಗಳಿಗೆ ತಿನ್ನಿಸಿ, ಇದರಲ್ಲೇ ನಮ್ಮ ಹೊತ್ತೆಲ್ಲ ಕಳೆದೋಗೋದು. ಇಲ್ಲ, ಅಲ್ಲಿ ಹೋಗು, ಗೋಲಿ ಆಡು, ಗಜಗ ಆಡು, ಟ್ರಿಕ್ಕಿ ಆಡು, ಮ್ಯಾಚಸ್ ಕಲೆಕ್ಟ್ ಮಾಡು. ಮ್ಯಾಚಸ್ ನಮ್ಮ ಮೇಲ್ಗಡೆ ಚಿತ್ರ ಇರುತ್ತಲ್ಲ, ಅದನ್ನು ಕಲೆಕ್ಟ್ ಮಾಡೋದು. ಅದೇ ಸಿಂಹ, ಹುಲಿ, ಅದೆಲ್ಲ ಚಿತಾ ಫೈಟ್, ಚಾಬಿ, ಅವೆಲ್ಲ ಆ ಥರದ್ದು. ಅವಾಗ ಮಾರೋರು 5 ಪೈಸಕ್ಕೊಂದು ಪ್ಯಾಕೆಟು, ಈ ಥರ ಎಲ್ಲ, ಅದನ್ನು ಕಲೆಕ್ಟ್ ಮಾಡು. ಈ ಥರದ್ರಲ್ಲೇ ಬರೀ ನನ್ನ ಗಮನ ಎಲ್ಲ. ಹಾಗಾಗಿ ಏನೂ ಓದ್ತಿರಲಿಲ್ಲ. 7ನೇ ಕ್ಲಾಸು ಅದು ಎಷ್ಟು ಕಷ್ಟಪಟ್ಟು ನನ್ನನ್ನು ಪಾಸ್ ಮಾಡಿದ್ರು. ಪಾಸ್ ಆಗಲಿಲ್ಲ ನಾನು. ನನಗಿನ್ನೂ ನೆನಪಿದೆ, ವೆಂಕಟೇಶಯ್ಯನವರು ಅಂತ ಕರಿ ಟೋಪಿ ಹಾಕೊಳ್ಳೋರು ಮೇಷ್ಟ್ರು. ಅದೇನೋ ನನ್ನ ಕಂಡ್ರು ಪ್ರೀತಿ. ನಮ್ಮ ಅಜ್ಜ, ಚಿಕ್ಕಜ್ಜ ಶ್ಯಾಮರಾಯರು, ಅಲ್ಲಿ ಬಹಳ ದೊಡ್ಡ ಹೆಸರು ಅವರದ್ದು. ನ್ಯೂಸ್ ಪೇಪರ್ ಏಜೆಂಟ್ ಆಗಿದ್ದರು. ಅವರು ಶಾನ್ಭೋಗರು, ಬಹಳ ಪ್ರಭಾವಿ ವ್ಯಕ್ತಿ ನಮ್ಮ ಹಳ್ಳಿನಲ್ಲಿ.
ಅವ್ರಿಗೆ ಸುಮಾರು ದೂರುಗಳು ನನ್ನ ಮೇಲೆ ಓಡಾಡ, ಅಲ್ಲಿ ಬಂದ, ಹಾಗೆ ಮಾಡ್ದ, ಹೀಗೆ ಮಾಡ್ದ ಅಂತ ಸುಮಾರು ಕಂಪ್ಲೇಂಟ್ಗಳೆಲ್ಲ ಬರೋದು. ಆದರೆ ಅವರು ದಂಡಿಸ್ತಿರಲಿಲ್ಲ ನನ್ನನ್ನು. ಯಾಕೆಂದರೆ ಅವ್ರು ಸ್ವಂತ ಮಗ ಅಲ್ವಲ್ಲ, ದಂಡಿಸಿ ನಾನೇನಾರು ಅವ್ರ ಮೇಲೆ ದೂರ ಹೇಳಿಬಿಟ್ರೆ ಅಪ್ಪ ಅಮ್ಮನ ಹತ್ರ ಬಂದು, ಆಮೇಲೆ ಆ ಥರ ದಂಡಿಸೋ ಸ್ವಭಾವನೂ ಅಲ್ಲ ಅವರದ್ದು. ತುಂಬ ಪ್ರೀತಿ ನನ್ನನ್ನು ಕಂಡ್ರೆ, ತುಂಬ ಮುದ್ದು. ಆ ಮುದ್ದೆ ನನ್ನನ್ನು ಹಾಳು ಮಾಡಿತ್ತು ಅಲ್ಲಿ. ಸರಿ, 7ನೇ ಕ್ಲಾಸು ಪರೀಕ್ಷೆಗೆ ಬರೆದಾಗ ಬರೆದಿದ್ದು ಕಮ್ಮಿ, ಸುಮ್ಮನೆ ಪೇಪರ್ ಕೊಟ್ಟು ಹೋಗ್ತಾ ಇದ್ರು. ನಮ್ಮ ವೆಂಕಟೇಶಯ್ಯನವರು ಮೇಷ್ಟ್ರು, ಏಯ್ ಬಾರ ಇಲ್ಲಿ ಹತ್ರ ಹೋಗಿ, ಸರ್ ಏನೂ ಬರೆದಿಲ್ಲ, ಬರೆದಿರೋದೆಲ್ಲ ತಪ್ಪು, ಹಿಂದೆ ಬಂದು ಪೆನ್ಸಿಲ್ ತಗೋ ಬಾಯ್ಲಿ ತಿದ್ದು ಹೀಗೆ ಬರಿ ತಿದ್ದಿಸಿ ಪಾಸ್ ಆಗೋದಕ್ಕೆ ಎಷ್ಟು ಮಾರ್ಕ್ಸು ಬರಬೇಕೋ ಅದಷ್ಟು ಬರೋ ಥರ ಮಾಡಿ, ಸರಿ ಹೋಗಿ ದಡ್ಡ ಮುಂಡೆದೆ ಅಂತ ಬೈದು ಕಳಿಸಿದ್ರು. ಬರೋಬ್ಬರಿ 35 ಅದೇನೋ ಪಾಸ್ ಆಗೋದಕ್ಕೆ ಎಷ್ಟು ಅಂಕಗಳು ಬೇಕೋ ಅಷ್ಟೇ ಅಂಕಗಳು ಬಂದದ್ದು. ಅಷ್ಟೊತ್ತಿಗೆ ತಂದೆಯವರು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಬೆಂಗಳೂರಿಗೆ ಬಂದುಬಿಟ್ಟಿದ್ರು. ಅವರದ್ದು ಜ್ಞಾನದಾಹ ಯಾವ ಥರದ್ದು ಅಂತಂದರೆ, ವೇದ ಉಪನಿಷತ್ತುಗಳನ್ನೆಲ್ಲ ಅರೆದು ಕೊಡ್ತಿದ್ರು ಅವರು. ಆಮೇಲೆ ಮುಂದಿನ ದಿವಸಗಳಲ್ಲಿ ಅನೇಕ ಕೃತಿಗಳನ್ನು ಕೂಡ ರಚಿಸಿದ್ದಾರೆ ಅವರು. ಅದರ ಬಗ್ಗೆ ಆಮೇಲೆ ಹೇಳ್ತೇನೆ. ನಾಟಕ ಸಾಹಿತ್ಯ ಆಗ್ಬೋದು, ಸಂಸ್ಕೃತ ಕಾವ್ಯಗಳಾಗಬಹುದು, ಎಲ್ಲವೂ ಕೂಡ ಅವರಿಗೆ ಕರತಲ ಮೂಲಕ ಅವುಗಳನ್ನೆಲ್ಲ ಬಹಳ ಆಳವಾಗಿ ಅಧ್ಯಯನ ಮಾಡಿದ್ದವರು ಅವರು. ದೊಡ್ಡ ಸ್ಕಾಲರ್, ಬಹಳ ದೊಡ್ಡ ಸ್ಕಾಲರು. ನಾನು ಶುಂಠ ಪುತ್ರ, ಶುದ್ಧ ಶುಂಠ. ಅವ್ರೇನು ಮಾಡಿದ್ರು, ಮಕ್ಕಳನ್ನ ಬೆಂಗಳೂರಿಗೆ ಕರ್ಕೊಂಬಂದ್ಬಿಡ್ಬೇಕು, ಇಲ್ಲಿದ್ರೆ ವಿದ್ಯಾಭ್ಯಾಸ ಆಗಲ್ಲ, ದನನ ಕುರಿನ ಕಾಯ್ಕೊಂಡಿದ್ದು ಬಿಡುತ್ತವೆ ಇವು ಇಲ್ಲಿ ಹಳ್ಳಿನಲ್ಲಿ ಅಂತ ಮೊದಲು ನನ್ನ ಅಕ್ಕ ಮತ್ತು ಅಣ್ಣನನ್ನು ಕರ್ಕೊಂಡು ಬಂದರು. ಒಬ್ಬೊಬ್ಬರನ್ನಾಗಿ ಒಟ್ಟಿಗೆ ಕರ್ಕೊಂಡು ಬಂದುಬಿಟ್ರೆ ಇಲ್ಲಿ ಜೀವನ ನಡೆಸೋದಕ್ಕಾಗಬೇಕಲ್ಲ. ಇಲ್ಲಿ ಒಂದು ಪುಟ್ಟ ಅಂಗಡಿಯನ್ನು ಇಟ್ಕೊಂಡು ಅಷ್ಟು ದೊಡ್ಡ ಸ್ಕಾಲರ್ ಆಗಿ ಕೆಲಸ ಇಲ್ಲ, ಯಾಕೆಂದರೆ ಡಿಗ್ರಿ ಇಲ್ಲ ಇವ್ರ ಹತ್ರ. ಆದರೆ ವಿದ್ಯೆ ಇದೆ, ಡಿಗ್ರಿ ಇಲ್ಲ. ಡಿಗ್ರಿ ಇಲ್ದಿದ್ರೆ ಕೆಲಸ ಕೊಡಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆ ಆಗಿದೆ. ಹಾಗೆ ಮಕ್ಕಳಿಗೆ ಪಾಠ ಹೇಳ್ಕೊಡೋರು. ಆದರೆ ಅವರಿಗೆ ಯಾವತ್ತೂ ಹಣ ಮುಖ್ಯ ಅಂತ ಅಲ್ಲವೇ ಅಲ್ಲ. ಯಾರು ಪಾಠ ಹೇಳ್ಕೊಡೋದು ಬಂದರೂ ಪಾಠ ಹೇಳ್ಕೊಡೋದು, ಫೀಸ್ ತೊಗೊಂಡೇ ರೂಢಿ ಇಲ್ಲ ಅವ್ರಿಗೆ. ಆ ತರಹ ವಿದ್ಯೆ ಕಲಿಬೇಕು ಅಂತ ಬಂದವ್ರ ಹತ್ರ ದುಡ್ಡು ಕೇಳೋಕ್ಕಾಗತ್ತೆ ಅನ್ನೋರು. ಅಂಥ ಉದಾತ್ತವಾದ ಮನೋಧರ್ಮ ಅವರದ್ದು. ಬಹಳ ನಾನು ತುಂಬ ಅವರನ್ನು ಫಾಲೋ ಮಾಡಿದೆ ಅಂತ ನಾನು ಹೇಳಲ್ಲ, ಆದರೆ ಅದು ಎಷ್ಟು ಗಾಢವಾದ ಪರಿಣಾಮವನ್ನು ಅವರು ನನ್ನ ಮೇಲೆ ಬೀರುಬಿಟ್ಟಿದ್ದಾರೆ ಅಂತಂದರೆ, ಬಹುಶಃ ಇದುವರೆಗೆ ನನ್ನನ್ನು ಕೈ ಹಿಡಿದು ಕರ್ಕೊಂಡು ಬಂದಿರೋದು ಅದು. ಆಮೇಲೆ ಅದಕ್ಕೆ ಮುಂದಿನ ವರ್ಷ ನೋಡಿದ್ರು 7ನೇ ಕ್ಲಾಸಲ್ಲಿ, ಆಗ ಅದು ಮೆಟ್ರಿಕ್ ಅಂತೇನೋ ಕರಿತಿದ್ರು ಅಂತ ಕಾಣುತ್ತೆ, ನಂಗೆ ಮರ್ತೋಗಿದೆ. ಅದು ತುಂಬ ಕಡಿಮೆ ಮಾರ್ಕ್ಸ್ ಬಂದಿತ್ತು ನನಗೆ. ಅದು ಪಬ್ಲಿಕ್ ಎಕ್ಸಾಮ್ ಕೂಡ. ಅದನ್ನು ನೋಡ್ಬಿಟ್ಟು, ಓಹೋ ಇಲ್ಲಿದ್ರೆ ಇವನು ಹಾಳಾಗೋಗ್ತಾನೆ, ಇವನು ಪೋಲಿ ಬಿದ್ದು ಹೋಗ್ತಾನೆ ಅಂತ ಅಷ್ಟೊತ್ತಿಗಾಗಲೇ ಪ್ರಸಿದ್ಧನಾಗ್ಬಿಟ್ಟಿದ್ದೆ ಹಳ್ಳಿನಲ್ಲಿ. ನೀವು ನಾಗರಾವ್ ರಾಮಾಚಾರಿ ತರ ಊರಿಗೆಲ್ಲ ಫೇಮಸ್. ತೋಟಕ್ಕೆ ನುಗ್ಗೋದು, ಎಳ್ನೀರು ಕೆಡಬಹುದು, ಮಾವಿನಕಾಯಿ ಕದಿಯೋದು, ಅಂದ್ರೆ ಅಷ್ಟು ಚಿಕ್ಕ ವಯಸ್ಸಿಗೆನೆ ಅಲ್ಲೇ ಇದ್ದಿದ್ರೆ ನಿಜವಾಗ್ಲೂ ಹಾಳಾಗೇ ಬಿಡ್ತಿದ್ನೋ ಏನೋ. ಆಗೋದಿಲ್ಲ, ಇವನನ್ನು ಕರ್ಕೊಂಡು ಬಂದ್ಬಿಡ್ಬೇಕು ಅಂತ ಹೇಳಿ ಬೆಂಗಳೂರಿಗೆ ಕರ್ಕೊಂಡು ಬಂದರು. ಬೆಂಗಳೂರಿಗೆ ಕರ್ಕೊಂಡು ಬಂದು ಹೈಸ್ಕೂಲಿಗೆ ಸೇರಿಸೋಕೆ ಹೋದ್ರೆ, ಆ ಹೈಸ್ಕೂಲಲ್ಲಿ ನನ್ನ ಅಣ್ಣ ಓದ್ತಾ ಇದ್ದ, ಮಾಡೆಲ್ ಹೈಸ್ಕೂಲ್ ಅಂತ ಚಾಮರಾಜಪೇಟೆ. ಅಲ್ಲೇ ನಮ್ಮ ತಂದೆಯವರು ಅಂಗಡಿ ಇಟ್ಕೊಂಡು ಅಲ್ಲೇ ಒಂದು ಮನೆಯಲ್ಲಿ ಬಾಡಿಗೆಗಿದ್ರು. ಸೊ ಉದ್ಯೋಗವೇ ಇಲ್ಲ ಅವ್ರಿಗೆ. ಉದ್ಯೋಗ ಇಲ್ಲ. ಅಪ್ಪ ಕೆಲವು ಹಿತೈಷಿಗಳು, ಕೆ ಆರ್ ಶ್ರೀಕಂಠಯ್ಯ ಅಂತ ಮತ್ತು ರಾಜಮಾವಯ್ಯ ಅಂತೀವಿ ನಾವು, ಅವರು ಬೆಂಗಳೂರಿಗೆ ಬಂದು ನೆಲೆ ಆಗಿದ್ರು. ಶ್ರೀಕಂಠಯ್ಯನವ್ರಿಗಂತೂ ನಮ್ಮ ತಂದೆಯವರು ಅಂತಂದರೆ ತುಂಬ ಗೌರವ. ನಮ್ಮ ತಂದೆಯವರು ಹೇಳೋರು, ನನ್ನ ದೊಡ್ಡ ಮಗ ಇವನು ಶ್ರೀಕಂಠಯ್ಯ ಅಂತ. ಅಷ್ಟರ ಮಟ್ಟಿಗೆ ನಮ್ಮನ್ನು ಕಂಡ್ರ ವಿಶ್ವಾಸ. ನನ್ನ ಒಬ್ಬ ಅಣ್ಣ ಕುಮಾರ್ ಅಂತ, ನನಗೆ 2 ಅಕ್ಕಂದರು, ವಿಜಯಲಕ್ಷ್ಮಿ ದೊಡ್ಡಕ್ಕ, ನಳಿನಿ ಮೂರ್ತಿ ಅಂತ. ಅವಳು ಬಹಳ ಪ್ರಸಿದ್ಧ ಅಭಿನೇತ್ರಿ ಒಂದು ಕಾಲಕ್ಕೆ. ಬೇಕಾದಷ್ಟು ನಾಟಕಗಳಲ್ಲಿ ತಬರನ ಕಥೆಯಲ್ಲಿ ತಬರನ ಹೆಂಡತಿ ಪಾತ್ರ ಅವಳು ಮಾಡಿರೋದು. ಏನ್ರಿ ಇದು ಮತ್ತೊಂದು ಮದ್ವೆ ಆದ ಕಾಣಿಸುತ್ತೆ, ಕುಂಠೆಂಟಿ ಬೇಡ ಅಂತಲಾ? ಚಾರು ಹಾಸನ್ ಜೊತೆಗೆ ನಳಿನಿ ಮೂರ್ತಿ. ಆ ಕಾಲಕ್ಕೆ ತುಂಬ ಧಾರಾವಾಹಿಗಳಲ್ಲೂ ಮಾಡಿದ್ದಾಳೆ, ಕೆಲವಾರು ಸಿನಿಮಾಗಳಲ್ಲೂ ಮಾಡಿದ್ದಾಳೆ, ನಾಟಕಗಳು ಬೇಕಾದಷ್ಟು ನಾಟಕಗಳಲ್ಲೂ ಮಾಡಿದ್ದಾಳೆ. ಅವಳು ನನಗೆ ತುಂಬ ಸ್ಫೂರ್ತಿಯಾಗಿ, ನನಗೆ ಒತ್ತಾಸೆಯಾಗಿ ನಿಂತು ನನಗೆ ಸಪೋರ್ಟ್ ಮಾಡಿರೋಂಥದ್ದು. ಸರಿ, ಅಕ್ಕ ಅಣ್ಣಯ್ಯ ಬಂದಿದ್ರು, ನನ್ನನ್ನು ಕರ್ಕೊಂಡು ಬಂದರು. ಮಾಡೆಲ್ ಹೈಸ್ಕೂಲಿಗೆ ಸೇರಿಸೋದಕ್ಕೆ ಕರ್ಕೊಂಡು ಹೋದ್ರು. ಅವರು ಕುಮಾರ್ ತಮ್ಮನ, ಭಾಳ ಸಂತೋಷ. ಅಂದ್ರೆ ನಮ್ಮ ಅಣ್ಣ ತುಂಬ ಜಾಣ ಅಂತ ಹೆಸರು ತಗೊಂಡಿದ್ದ. ಅಂತಹ ಜಾಣ ಹುಡುಗನ ತಮ್ಮ ಇವನು ಜಾಣನಾಗೆ ಇರ್ತಾನೆ ಅನ್ನೋ ಒಂದು ಭ್ರಮೆಯಲ್ಲಿ ಪಾಪ ಬಹಳ ಸಂಭ್ರಮದಿಂದ ನಮ್ಮ ಹೆಡ್ ಮಾಸ್ಟ್ರು ತಂದೆಯವರನ್ನ, ಬನ್ನಿ ಕರ್ಕೊಂಡು ಬನ್ನಿ ಮಗನ್ನ ಸೇರಿಸ್ಕೊಳ್ಳೋಣ, ಅದಕ್ಕೇನು ಸೀಟ್ ಕೊಡೋದಕ್ಕೇನು ಕಷ್ಟ ಇಲ್ಲ, ನಿಮ್ಮ ಮಗನಿಗೆ ಸೀಟ್ ಕೊಡದೆ ಇರ್ತೀವಿ ಅಂತೆಲ್ಲ ಅಂದರು. ಸರ್ಕಾರಿ ಶಾಲೆ ಅಲ್ಲ, ಪ್ರೈವೇಟ್ ಮಾಡೆಲ್ ಹೈಸ್ಕೂಲ್, ಪ್ರೈವೇಟ್ ಸ್ಕೂಲೇನೆ. ಕರ್ಕೊಂಡು ಹೋದ್ರು. ನನ್ನ ಮಾರ್ಕ್ಸ್ ಕಾರ್ಡ್ ನೋಡ್ತಿದ್ದ ಹಾಗೆ ಅವ್ರ ಉತ್ಸಾಹ ಎಲ್ಲ ಜರ್ರ ಅಂತ ಹೇಳ್ದು ಹೋಗ್ಬಿಟ್ಟು,
ಇದು ಏನು ಶಾಸ್ತ್ರಿಗಳೇ, ಇಷ್ಟು ಕಮ್ಮಿ ಮಾರ್ಕ್ಸ್ ತೊಗೊಂಡಿದ್ದಾನೆ ಇವನು, ಇವನಿಗೆ ಹೇಗೆ ನಾವು ಸೀಟ್ ಕೊಡೋದು? ನೀವು ಕುಮಾರನ ತಮ್ಮ ಅಂದ್ರಲ್ಲ, ಇವನು ಜಾಣದಿರ್ತಾನೆ ಅಂತ ಅಂದ್ಕೊಂಡು ನಾವು ಸೀಟ್ ಕೊಡ್ತೀವಿ ಅಂತಂದ್ವಿ, ಇದು ಹೀಗಾಗೋಯ್ತೆ ಅಂದರು. ಆಮೇಲೆ ನಮ್ಮ ತಂದೆಯವರು ಪಾಪ ಎಷ್ಟು, ನನಗೆ ಈಗ ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ, ಅವ್ರಿಗೆ ಎಷ್ಟು ನೋವಾಗಿರ್ಬೇಕು ಆ ಕ್ಷಣದಲ್ಲಿ. ಅಂಥ ದೊಡ್ಡ ವಿದ್ವಾಂಸರು, ನಿಮ್ಮ ಮಗ ದಡ್ಡ, ಅವನಿಗೆ ಹ್ಯಾಕೆ ಸೀಟ್ ಕೊಡಬೇಕು ನಮ್ಮ ಶಾಲೆಯಲ್ಲಿ ಅಂತ ಆ ಹೆಡ್ ಮಾಸ್ಟ್ರ್ ಹೇಳಿಬಿಟ್ಟಾಗ ಅವರು ಎಷ್ಟು ಸಂಕಟ ಪಟ್ಟುಬಿಟ್ಟಿದ್ದಾರೋ ಅಂತ ನಂಗೆ ನೆನೆಸ್ಕೊಂಡ್ರೆ ಈಗಲೂ ಒಂದೊಂದು ಸಲ ಕರಳು ಚುರ್ರ ಅಂದ್ಬಿಡುತ್ತೆ. ಅವಾಗೇನೋ ಅನ್ನಿಸ್ತೀರ ಬಿಡಿ, ಆ ಉಡಾಳತನ ಹಾಗೆ ಇತ್ತಲ್ಲ. ಆಮೇಲೆ ಇಲ್ಲ, ಓದ್ತಾನೆ, ಹಳ್ಳಿನಲ್ಲಿ ಬೆಳೆದಿದ್ದು, ನಾವು ಮನೆಯಲ್ಲಿ ಅವನನ್ನು ತಯಾರು ಮಾಡ್ತೀವಿ, ನೀವು ದಯವಿಟ್ಟು ಸೀಟ್ ಕೊಡಿ ಅಂತ ಪಾಪ ಕೇಳಿಕೊಂಡು, ಆಯಿತು ಕನ್ನಡ ಮೀಡಿಯಮಲ್ಲಿ ಕೊಡ್ತೀವಿ, ಇನ್ನೇನು ಮಾಡೋದಕ್ಕಾಗುತ್ತೆ, ನಿಮಗೆ ಇಲ್ಲ ಅನ್ನೋಕ್ಕಾಗಲ್ಲ ಅಂತ ಹೇಳಿ ಕನ್ನಡ ಮೀಡಿಯಮಲ್ಲಿ ಸೇರಿಸಿದ್ರು. ಅದೊಂದು ವರ್ಷ SSL ಇದು 8th ಸ್ಟ್ಯಾಂಡರ್ಡಲ್ಲಾಯಿತು. ಅದಾದ ಮೇಲೆ ಬೆಂಗಳೂರು ಹೈಸ್ಕೂಲಿಗೆ ಬಂದೆ, ಜಯನಗರ ಬೆಂಗಳೂರು ಹೈಸ್ಕೂಲಲ್ಲಿ ಒಂದು ಬ್ರ್ಯಾಂಚ್ ಇತ್ತು, ಅಲ್ಲಿಗೆ ಸೇರಿಸಿದ್ರು. ತಂದೆಯವರು ಅಂಗಡಿನೂ ಕೂಡ ಅಲ್ಲಿಗೆ ಶಿಫ್ಟ್ ಮಾಡಿದ್ರು, ಜಯನಗರಕ್ಕೆ. ಪ್ರಾವಿಷನ್ ಸ್ಟೋರ್ಸ್, ಜಗದಂಬಾ ಸ್ಟೋರ್ಸ್ ಅಂತ, ಥರ್ಡ್ ಬ್ಲಾಕ್ ಮೇಯ್ನ್ ರಸ್ತೆನಲ್ಲಿ ಈಗಲೂ ನಾವು ಓಡಾಡೋವಾಗೆಲ್ಲ ನೋಡ್ತೀವಿ, ಇಲ್ಲಿ ನಮ್ಮ ಅಂಗಡಿ ಇತ್ತು ಅಂತ. ಒಂದು ಮರದ ಹಿಂಭಾಗಕ್ಕೆ ಅನುಪಮ ನಿರಂಜನ ಅವರ ಒಂದು ಕ್ಲಿನಿಕ್ ಕೂಡ ಇತ್ತು, ಒಂದು ಆ ಸಣ್ಣ ರಸ್ತೆಯಲ್ಲಿ. ಅದು ಒಂದು ಬದಿಗಿತ್ತು, ಇನ್ನೊಂದು ಬದಿಗೆ ನಮ್ಮ ತಂದೆಯವರ ಅಂಗಡಿ ಇತ್ತು. ಆ ಕಾಲಕ್ಕೆ ಏನು ಈ ರೇಷನ್ ಅಕ್ಕಿಯನ್ನು ಮಾರೋದಕ್ಕೆ ಒಂದು ವ್ಯವಸ್ಥೆ ಇರುತ್ತಲ್ಲ, ನ್ಯಾಯಬೆಲೆ ಅಂಗಡಿ, ಆ ತರಹ ಆ ಕಾಲಕ್ಕಿದ್ದಿದ್ದು. ಅದಕ್ಕೆ ಇವರಿಗೆ ಪರವಾನಗಿ ಕೊಡಲಿಲ್ಲ ನಮ್ಮ ತಂದೆಯವರು, ಯಾಕೆಂದರೆ ಲಂಚ ಕೊಡಲಿಲ್ಲ ಇವರು ಆದರ್ಶ, ಲಂಚ ಯಾಕೆ ಕೊಡಬೇಕು, ನಾನು ಕೊಡಲಿಲ್ಲ ಇವರಿಗೆ. ಹಾಗಾಗಿ ಅಲ್ಲೊಂಥರ ಸ್ಪರ್ಧಾತ್ಮಕವಾದಂಥ ವಾತಾವರಣ. ಕಮ್ಮಿ ಬೆಲೆ ಅಕ್ಕಿ ಅಲ್ಲಿ ಸಿಗುತ್ತೆ ಆ ಅಂಗಡೀಲಿ, ನಿಮ್ಮ ಅಂಗಡಿನಲ್ಲಿ ನಾವು ಜಾಸ್ತಿ ಬೆಲೆಗೆ ಯಾಕೆ ತೊಗೋಬೇಕು ಅಂತ ಜನ ಈಗ ತುಂಬ ಒದ್ದಾಡಿದ್ದಾರೆ. ಅವರು ನಮ್ಮನ್ನು ಮುಂದೆ ತರೋದಕ್ಕೆ, ನಮಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಅಕ್ಕ ಅಣ್ಣಯ್ಯ ಇಬ್ಬರಿಗೂ ಸ್ಕಾಲರ್ಶಿಪ್ಸ್ ಬರೋದು, ವರ್ಷಕ್ಕೆ ಹೆಚ್ಚು ಕಮ್ಮಿ 1000 ರೂಪಾಯಿ ಸ್ಕಾಲರ್ಶಿಪ್ ಬರೋದು. ಆ ಕಾಲಕ್ಕೆ ದೊಡ್ಡ ಅಮೌಂಟು. ಅದಾಯಿತು, ಸರಿ. ಆಗಲೂ ನನಗೆ ಓದಿನ ಕಡೆಗೆ ಅಷ್ಟು ಗಮನ ಬಂದಿರಲಿಲ್ಲ. ಮುಖ್ಯ ಕಾರಣ ಏನಪ್ಪ ಅಂತಂದರೆ, ಇಲ್ಲಿ ಬಂದಿದ್ದೀನಿ, ನನಗೆ ಈ ಮ್ಯಾಥಮೆಟಿಕ್ಸ್ ಅಂದರೆ ನನಗಾಗಲ್ಲ. ಲೆಕ್ಕವೇ ದುಃಖಕ್ಕೆ ಕಾರಣ ಅನ್ನೋದು ನನ್ನ ಜೀವನದ ತತ್ವ. ಈ ಲೆಕ್ಕಾಚಾರ ಒಂದು ಇಲ್ಲದೆ ಹೋಗಿದ್ರಿ ಎಲ್ಲ ಥರದಲ್ಲೂ. ಆಗ ಬರೀ ಲೆಕ್ಕ, ಈಗ ಲೆಕ್ಕಾಚಾರ, ಎರಡೂ ನಮಗೂ ದೂರ. ಲೆಕ್ಕಾಚಾರದ ಬದುಕು ಅಲ್ಲವೇ ಅಲ್ಲ ನಮ್ಮದು. ಯಾಕೆ ಈ ಲೆಕ್ಕ ಯಾರು ಸೃಷ್ಟಿ ಮಾಡಿದ್ರಪ್ಪ ಇದನ್ನು ಅಂತ ಎಷ್ಟು ಸಲ ಬೈಕೊಂಡಿದ್ದೀನೋ. ಮತ್ತು ಇಂಗ್ಲೀಷು ಅದೊಂದು ಗುಮ್ಮ. ಈ 2 ಗುಮ್ಮಗಳನ್ನು ಫೇಸ್ ಮಾಡೋದ್ರಲ್ಲಿ ಹೈರಾಣಾಗ್ಬಿಟ್ಟೆ ನಾನು. ಏನೋ ವಾಟ್ಸ್ ಯುವರ್ ನೇಮ್ ಅಂದರೆ ಮೈ ನೇಮ್ ಈಸ್ KV ಶ್ರೀನಿವಾಸ್ ಪ್ರಭು, ಇಷ್ಟು ಗೊತ್ತು. ಈ ಮೀರಿ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ನನಗೂ ಉತ್ತರ ಕೊಡೋದಕ್ಕೆ ಬರಲ್ಲ. ಹಳ್ಳಿಯ ವಾತಾವರಣದಲ್ಲಿ ಬೆಳೆದವನು ಒಂದು. ಆಮೇಲೆ ಹಳ್ಳಿನಲ್ಲಿ ಬೆಳೆದ ಮಕ್ಕಳೆಲ್ಲ ಅಷ್ಟೇ ದಡ್ರಿರ್ತಾರೆ ಅಂತಲ್ಲ, ನನಗೆ ಗಮನನೇ ಇಲ್ವಲ್ಲ. ಓದಬೇಕು, ತಿಳ್ಕೋಬೇಕು ಅನ್ನೋ ವಾಂಛೆ ಇದ್ದರೆ ಏನೇನಾದರೂ ಕಲ್ತ್ಕೋಬಹುದು. ನನಗೆ ಆ ವಾಂಛೆನೇ ಇರಲಿಲ್ಲ. ಆಗ ಏನೋ ಆಯಿತು. ಆಗಲೂ ಏನು ನಾನು ತುಂಬ ಶ್ರದ್ಧೆಯಿಂದ ಓದಲಿಲ್ಲ, ಓದಿದ್ದು ತಲೆಗೆ ಹತ್ತುತ್ತಾ ಇರಲಿಲ್ಲ. ಪಾಪ ನಮ್ಮ ಅಣ್ಣ, ಇದಕ್ಕೆ ಕೇಳಿದ್ರೆ ನಿಮಗೆ ತುಂಬ ಆಶ್ಚರ್ಯ ಆಗ್ಬಿಡುತ್ತೆ, ಅವನು ಓದಿದ್ದು ಮ್ಯಾಥಮೆಟಿಕ್ಸ್ MSc ರ್ಯಾಂಕ್ ಸ್ಟೂಡೆಂಟ್. ಅವನು ತದ್ವಿರುದ್ಧ. ಅಕ್ಕನೂ BSc ಗ್ರ್ಯಾಜುಯೇಟು. ಅವರು ಪಾಪ ಇನ್ನಿಲ್ಲದ ಹಾಗೆ ಲೆಕ್ಕವನ್ನು ನನಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡೋರು. ಸೋತ್ಬಿಟ್ರು. ಶಸ್ತ್ರ ಒಪ್ಪಿಸ್ಬಿಟ್ರು, ಆಗಲ್ಲ ನಿಮಗಿದು ಅಂತ. ಆಗಲ್ಲ. ಕೊನೆಗೆ ಮ್ಯಾಥಮೆಟಿಕ್ಸಲ್ಲಿ ನನಗೆ 35 ಅಂಕಗಳು ಬರೋಬ್ಬರಿ SSLCನಲ್ಲಿ ಬಂದದ್ದು. ಅದು ಹೇಗೆ 35 ಬಂತು ನನಗೇ ಒಂದು ಆಶ್ಚರ್ಯ. ಹಾಗೇನೋ ಬರೆದಿರಲಿಲ್ಲ ನಾನು. ಆತನಿಗೆ ಪಾಪ ಯಾರು ನನ್ನ ಮೌಲ್ಯಮಾಪಕರು ಯಾರು ಇದ್ದರೂ ಅವರೇ ಕರುಣೆಯಿಂದ ಒಂದಷ್ಟು ಅಂಕಗಳನ್ನು ಕೊಟ್ಟು 35 ಒಂದು ರೌಂಡ್ ಫಿಗರ್ ಮಾಡಿ ಅತ್ಲಾಗ ದೂಡಿದ್ರು. ಪಾಸ್ ಆಗೇ ಬಿಟ್ಟೆ SSLC. ಆಗ ಮನೆಯಲ್ಲಿ ಒಂದು ಚರ್ಚೆ, ಏನು ಮಾಡೋದು, ಸರಿ ಹೇಗೂ ಡಬಲ್ ಪ್ರಮೋಷನ್ ಕೊಟ್ಟು ಬಂದಿರೋದು, ತೀರಾ ಚಿಕ್ಕ ವಯಸ್ಸಿಗೆ SSLC ಆಗಿದೆ. ಎಷ್ಟು ಚಿಕ್ಕ ವಯಸ್ಸಿಗೆ ಅಂದರೆ ನಾನು MA ಮುಗಿದಾಗ ನಂಗೆ 19 ಇಲ್ಲ. MA ಮುಗಿದಾಗ ಡಬಲ್ ಪ್ರಮೋಷನ್ಸು. ನಾನು ಹೇಳಿದ್ನಲ್ಲ, ಸೀದಾ ತೊಗೊಂಡೋಗಿ 4ನೇ ಕ್ಲಾಸಿಗೆ ಸೇರಿಸಿದ್ರು ಅಂತ. 1.25 ವರ್ಷ ಜಾಸ್ತಿ ಕೊಟ್ಟಿದ್ದಾರೆ ರೆಕಾರ್ಡ್ಸಲ್ಲಿ ನನ್ನ ವಯಸ್ಸಿಗಿಂತ. 19ಕ್ಕೆ ನಂದು MAನೇ ಅಂದರೆ 1 ವರ್ಷ PUC, ಆಗ 2 ವರ್ಷ ಅಲ್ಲ, 1 ವರ್ಷ PUC ಇದ್ದಿದ್ದು.
ಆ ವ್ಯವಸ್ಥೆನಲ್ಲಿ. ಸರಿ ಮ್ಯಾಥಮೆಟಿಕ್ಸಲ್ಲಿ ಹೀಗಾಯಿತು ಅಂತಂದು ಇಂಗ್ಲೀಷು ತುಟ್ಟಿನೇ, ಆದರೆ ಅಟ್ಲೀಸ್ಟ್ ಉರು ಹೊಡೆದು ಬರೆದು ಬಿಡವೆ. ಇಂಗ್ಲೀಷ್ ಉರು ಹಚ್ಬಿಟ್ಟು ಚೆನ್ನಾಗಿ ಉತ್ತರ ಬರೆದು ಬಿಡವೆ. ಅದು ಒಂದು 50-55 ಮಾರ್ಕ್ಸ್ ಬಂತು. ಕನ್ನಡದಲ್ಲಿ ಒಂದರಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಅಂಕಗಳು. ಆಯಿತು, ಕೊನೆಗೆ PUCನಲ್ಲಿ ಆರ್ಟ್ಸ್ ತೊಗೊಳ್ಳಿ ಅಂತ ಮನೆಯಲ್ಲಿ ಒಂದು ಇದು. ಇನ್ನೊಂದು ವರ್ಷ ಬೇಕಾದ್ರೆ ಮನೆಯಲ್ಲೇ ಸ್ಟಡಿ ಮಾಡಿ ಇನ್ನೊಂದು ಎಕ್ಸಾಮ್ ತೊಗೊಳ್ಳಿ SSLC, ಈ ಸಲ ವಿತ್ಡ್ರಾ ಮಾಡ್ಕೊಂಬಿಟ್ಟು ಅಂತ. ನನಗೆ ಗಾಬರಿ, ಅಯ್ಯೋ ಮತ್ತೆ ಮ್ಯಾಥಮೆಟಿಕ್ಸ್ ಓದಬೇಕು, ಇದು ಆಗಲ್ಲ ಅಂತ. ಕೊನೆಗೆ ಬೇಡ ಇವನಿಗೊಂದು ವರ್ಷ ಮನೇಲಿ ಕೂರಿಸೋದು, ಇವನು ಪೋಲಿ ಬಿದ್ದೋಗಿ ಇವನು ಊರೂರು ಸುತ್ಕೊಂಡಿದ್ದು ಬಿಡೋದು, ಮತ್ತು ಆ ವರ್ಷವೂ ಫೇಲ್ ಆದರೆ ಆಮೇಲೆ ತುಂಬ ಕಷ್ಟ ಆಗ್ಬಿಡುತ್ತೆ. ಬೇಡ, ಏನೋ ಆಗಲಿ ಆರ್ಟ್ಸ್ಗೆ ಸೇರಿಸ್ಬಿಡೋಣ ಅಂತ ಹೇಳಿ ಜಯನಗರ ನ್ಯಾಷನಲ್ ಕಾಲೇಜಲ್ಲಿ PUCಗೆ ನನ್ನನ್ನು ಸೇರಿಸಿದ್ರು. ನರಸಿಂಹಯ್ಯನವ್ರ ಗ್ಯಾಂಗಿಗೆ. ನರಸಿಂಹಯ್ಯನವ್ರು ಅಲ್ಲಿ ಮೇಯ್ನ್ ಕಾಲೇಜಲ್ಲಿದ್ದರು. ಇದು ಜಯನಗರ ನ್ಯಾಷನಲ್ ಕಾಲೇಜು. PUCನಲ್ಲಿ ಆರ್ಟ್ಸ್, ಹಿಸ್ಟ್ರಿ, ಎಕನಾಮಿಕ್ಸು, ಲಾಜಿಕ್ಕು ಆ ತರಹದಲ್ಲಿ. ಗಣಿತ ಇಲ್ಲ. ಗಣಿತಕ್ಕೆ ದೊಡ್ಡ ನಮಸ್ಕಾರ ಹಾಕ್ಬಿಟ್ಟೆ. ಅಲ್ಲಿ ಇಂಗ್ಲೀಷ್ ಗುಮ್ಮ ಇತ್ತು, ಇಂಗ್ಲೀಷ್ ಗುಮ್ಮ ಕಾಡ್ತಾ ಇತ್ತು. ಸ್ವಲ್ಪ ಕಷ್ಟ ಆಗೋದು. ಕ್ಲಾಸಲ್ಲಿ ಪ್ರಶ್ನೆಗಳನ್ನು ಕೇಳಿಬಿಡೋರು. ಪಾಠ ಮಾಡಿದ್ದು ನಮಗೆ ಅರ್ಥ ಆಗ್ತದೆ. ಒಂದು ವಯಸ್ಸಿಗೆ ಮೀರಿದ ಪಾಠಗಳವು. 2 ವರ್ಷ ಮೊದಲೇ ಸೇರ್ಕೊಂಡ್ಬಿಟ್ಟಿದೆ. ಹಾಗಾಗಿದೆ. ಮೊದಲೇ ಕಬ್ಬಿಣದ ಕಟ್ಲೆ, ವಯಸ್ಸಿಗೆ ಮೀರಿದ್ದು ಅಂದರೆ ಇದ್ದಿದ್ದು ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಎಲ್ಲರೂ ಹೇಳ್ತಾರೆ, ನನಗೆ ಹೇಳೋದಕ್ಕೆ ಗೊತ್ತಾಗಲ್ಲ. ಏನು ಮಾಡವೆ ಅಂತ ನಾನು ಚೆನ್ನಾಗಿ ಉರು ಹಚ್ಚಿಬಿಡವೆ, ಕಂಠಸ್ಥ ಮಾಡ್ಕೊಂಡ್ಬಿಡವೆ, ಉರು ಹಚ್ಕೊಂಡು ಉತ್ತರ ಬರೆದು ಬಿಡವೆ. ಅರ್ಥ ಆಯಿತೋ ಬಿಡ್ತೋ ಅದು ಆಮೇಲೆ ಪ್ರಶ್ನೆ. ಕನ್ನಡ ಒಂದು ಮಾತ್ರ ಸಲೀಸಾಗಿ ಆ ಕಾಲಕ್ಕೇ PUC ಓದೋವಾಗಲೇ ತುಂಬ ಡಿಬೇಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಚರ್ಚಾ ಸ್ಪರ್ಧೆಗಳಲ್ಲಿ ಎಲ್ಲದರಲ್ಲೂ ನನಗೇ ಬಹುಮಾನ ಬರೋದು. ಆಮೇಲೆ ಕ್ಲಾಸಲ್ಲಿ ಯಾವುದೇ ಪಾಠ ಆದ್ರೂ ಓದು ನೀನು ಅಂದ್ಬಿಡೋರು. ನನಗೆ ಆ ಜವಾಬ್ದಾರಿ. ಅದನ್ನು ಸ್ವಲ್ಪ ನಾಟಕೀಯವಾಗಿ ಬೇರೆ ಓದ್ತಾ ಇದ್ದೆ. ಆಗಿಂದನೇ ಇದು ತಂದೆಯವರು ಮನೆಯಲ್ಲಿ ಆ ನಾಟಕಗಳನ್ನು ಓದಿ ಆಗಿದ್ದರದ್ದು ಒಂದು ಪ್ರಭಾವ ಇತ್ತಲ್ಲ. ಹಾಗಾಗಿ ಒಂದು ನಾಟಕೀಯವಾಗಿ ಯಾವುದೇ ಭಾಗವನ್ನು ಪ್ರಸ್ತುತಿಪಡಿಸೋದರಲ್ಲಿ ನನಗೆ ಆಸಕ್ತಿ ಇತ್ತು. ಪದ್ಯ ಭಾಗ ಆಗಲಿ, ಗದ್ಯ ಭಾಗ ಆಗಲಿ, ಅದೇನಿತ್ತು ಸಂಭಾಷಣೆಗಳಿದ್ದರೆ ಅದನ್ನು ಸ್ವಲ್ಪ ನಾಟಕೀಯವಾಗಿ ಓದೋದು ಈ ಥರದ್ದು ಮಾಡ್ತಿದ್ದೆ. ಮೇಷ್ಟ್ರುಗಳಿಗೆ ಓದಿ ಇಷ್ಟ ಆಗೋದು. ಕ್ಲಾಸಲ್ಲಿ ಎಲ್ಲ ಪಾಠಗಳನ್ನು ಓದ್ತಿದ್ದೆ. ಅಂತ ಯಾವ್ದು ನೆನಪಿದೆಯಾ? ಯಾವ್ದಾದ್ರು ಆ ಸಾಲುಗಳೆಲ್ಲ ಜ್ಞಾಪಕ ಇಲ್ಲ. ಘಟನೆ ಒಂದು ಬೇಂದ್ರೆಯವರ ಇಳಿದು ಬಾ ತಾಯಿ, ಅದನ್ನ ಬಹಳ ರಾಗವಾಗಿ ಹೇಳ್ತಾ ಇದ್ದೆ. ಇಳಿದು ಬಾ ತಾಯ ಇಳಿದು ಬಾ, ಇಳಿದು ಬಾ ತಾಯ ಇಳಿದು ಬಾ. ಅದಕ್ಕೊಂದು ಅಣಕವಾಡು ಬೇರೆ ಸಿದ್ಧಪಡಿಸ್ಕೊಂಡು ಇಳಿದು ಬಾ ಕಾಫಿ ಇಳಿದು ಬಾ ಅಂತ ಅದನ್ನು ಹೇಳ್ತಾ ಇದ್ದೆ. ಆಮೇಲೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದು ವಸಿಷ್ಠ ವಿಶ್ವಾಮಿತ್ರರ ಸಂವಾದ ಅಂತ ಒಂದು ಪಠ್ಯ ಇತ್ತು. PUCಗೆ PUCನೆಲ್ಲ ಇತ್ತು. ಹೌದೌದು, ಹಳಗನ್ನಡದ ಒಂದು ಇದು ಇರೋದು. ನಮಗೆ 1-2 ಪಾಠಗಳು ಇರೋವು. ಅದನ್ನು ತುಂಬ ಡ್ರಾಮ್ಯಾಟಿಕ್ ಆಗಿ ಅದು ತುಂಬ ಬಹಳ ಅದ್ಭುತವಾದಂಥ ಪ್ರಸಂಗ ಕೂಡ ಅದು. ವಸಿಷ್ಠ ವಿಶ್ವಾಮಿತ್ರರ ಸಂವಾದ ಬಹಳ ನಾಟಕೀಯವಾಗಿ ಪ್ರಸ್ತುತಪಡಿಸ್ತಿದ್ದೆ. ಅದನ್ನೆಲ್ಲ ಕ್ಲಾಸಲ್ಲೆಲ್ಲ ಇಷ್ಟಪಡೋರು. ವೈ ವೆಂಕಟರಮಣ ಅಂತ ಒಬ್ಬರು ಮೇಷ್ಟ್ರಿದ್ರು ಬೆಂಗಳೂರು ಹೈಸ್ಕೂಲಲ್ಲಿ. ಅವರು ಗಮಕ ವಾಚನ ಮಾಡೋರು. ಗಮಕ ಅವ್ರು ಹಾಡೋರು. ಕುಮಾರವ್ಯಾಸನ ಭಾರತ ಅದರ ಪದ್ಯಗಳನ್ನು ಅವರು ವಾಚನ ಮಾಡೋರು, ಹಾಡೋರು ಕ್ಲಾಸಲ್ಲೇ. ಗಮಕ ವಾಚನ ಪ್ರಸಿದ್ಧ ಅಲ್ವಾ? ಅಲ್ಲ, ಪ್ರೋಗ್ರಾಮ್ಸಲ್ಲಿ. ಈಗ ಸ್ಕೂಲು ಅಂತಂದಾಗ ಏನೇನಾದರೂ ಕಾರ್ಯಕ್ರಮಗಳಿರುತ್ತೆ ಅಲ್ವಾ, ಅದಕ್ಕಾಗಿ ಅವರು ಗಮಕ ವಾಚನನ ಏರ್ಪಡಿಸೋರು. ಅವರು ಪದ್ಯಗಳನ್ನು ಕಾದಿಕೊಲು ಒಡೆ ಪಾಂಡು ಸುತರು ಸಹೋದರರು ಕೊಲಲಿಲ್ಲ ಕಾದೆನಾದಡೆ ಕೌರವಂಗ ಅವನಿಯಲ್ಲಿ ಹೋಗಲಿಲ್ಲ ಹೊಕ್ಕಿರಿದನು ಮಧುಸೂದನನು, ಇದೆಲ್ಲ ಬರುತ್ತಲ್ಲ, ಅದನ್ನು ಅವ್ರು ಹಾಡೋದು. ನಾನು ಅದಕ್ಕೆ ವ್ಯಾಖ್ಯಾನವನ್ನು ಹೇಳೋದು. ಆ ಪದ್ಯದ ಭಾವಾರ್ಥ ಏನು ಅಂತ ವಿವರಿಸಿ ಹೇಳೋದು. ಇದು ಸುಮಾರು ಕಾರ್ಯಕ್ರಮಗಳನ್ನ ಮಾಡಿದ್ವಿ 1-2 ವರ್ಷದಲ್ಲಿ. ಅಲ್ಲೇ ಶಾಲೆನಲ್ಲೇನೆ ಒಂದು ಪ್ರತಿ ವರ್ಷಕ್ಕೆ 1-2-3 ಕಾರ್ಯಕ್ರಮನ ಯಾವ್ದಾದ್ರು ವಿಶೇಷ ಸ್ಕೂಲ್ ಡೇ, ಯೂನಿಯನ್ ಡೇ ಈ ಥರದ್ರಲ್ಲೆಲ್ಲ ಅದೊಂದು ಕಂಪಲ್ಸರಿ ಇದಾಗಿ ಐಟಮ್ ಥರ ಆಗಿ ಒಂಥರ ಜುಗಲ್ಬಂದಿ ಹಾಗೆ. ಅಲ್ಲ, ಗಮಕವಚನ ಈಗಲೂ ಬಹಳ ಪ್ರಸಿದ್ಧವಲ್ವಾ. ನಮ್ಮ ಮತ್ತೂರು ಕೃಷ್ಣಮೂರ್ತಿಗಳು, ಯಶಮೂರ್ತಿಗಳು ಅವರೆಲ್ಲ ಬಹಳ ಬಹಳ ಪ್ರಸಿದ್ಧವಾದಂಥ ಗಮಕವಚನ. ಬೇಕಾದಷ್ಟು ಜನ ನಮ್ಮ ಎಂ.ಆರ್. ಸತ್ಯನಾರಾಯಣ ಗಮಕಿಗಳು. ಗಮಕವಚನ ಬಹಳ ಪ್ರಸಿದ್ಧವಾದಂಥ ಕಲೆ ಕೂಡ. ನಾಗಮ್ಮ ಶಿವಮೂರ್ತಿಗಳು ಅವರು ಅಷ್ಟೇ ತುಂಬ ಒಳ್ಳೆ ಗಮಕಿಗಳು. ಅದೆಲ್ಲ ಒಂದು ರೀತಿಯಲ್ಲಿ ನಾಟಕದ ಆಸಕ್ತಿ ಒಳಗೆ ಬೆಳೆಯೋದಕ್ಕೆ ಕಾರಣ ಆಯಿತು. ಆಮೇಲೆ ಶಾಲೆಯ ನಾಟಕಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಮುಕುತಿ ಮೂಗುತಿ ನಾನು ಮಾಡಿದ ಮೊಟ್ಟ ಮೊದಲ ನಾಟಕ ಬೆಂಗಳೂರು ಹೈಸ್ಕೂಲಲ್ಲಿ. ಮುಕುತಿ ಪರ್ವತವಾಣಿಯವರದ್ದು. ಅದರಲ್ಲಿ ಚತುರ್ಮುಖ ಬ್ರಹ್ಮನ ಪಾತ್ರ. ಅದರಲ್ಲೇನು ಮಾತು ಜಾಸ್ತಿ ಇರಲಿಲ್ಲ. 4 ಕಡೆಗೂ ಹೀಗೆ ಮುಖ ತಿರುಗಿಸ್ಕೊಂಡು ನೋಡ್ತಾ ನಿಂತು, ಚತುರ್ಮುಖ ಅಲ್ವಾ, 4 ಕಡೆಗೂ ನೋಡು ಅಂದಿದ್ರು, ನಾನು ನೋಡ್ತಾ ನಿಂತಿದ್ದೆ 4 ದಿಕ್ಕಿಗೂ ಚತುರ್ಮುಖನ ಪಾತ್ರ. ಆಮೇಲೆ ಗಂಡು ಗೊಡಲಿ ಅಂತ ಎಂ.ವಿ. ಸುಬ್ಬಣ್ಣ ಅಂತ ಮೇಷ್ಟ್ರಿದ್ರು ಅವರು.
ನನ್ನ ಮೊದಲ ನಾಟಕದ ಗುರು ಅವರು. ಎಷ್ಟು ಅದ್ಭುತವಾಗಿ ನಾಟಕಗಳನ್ನು ಓದೋರು ಅಂತಂದರೆ ಕ್ಲಾಸಲ್ಲಿ ಮೆಸ್ಮರೈಸಿಂಗ್. ನನಗಂತೂ ಅದನ್ನು ಏನು ಮಾಡೋರು ಅಂದರೆ ಕೊನೆ ಪೀರಿಯಡ್ ಇಟ್ಬಿಡೋರು. ಎಲ್ಲ ತರಗತಿಗಳು ಮುಗಿದ ಮೇಲೆ ಕೊನೆಗೆ ಅವರು ಕ್ಲಾಸ್ ತರಗತಿಯ ಸಮಯ ಮುಗಿದ ಮೇಲೂ ಕೂಡ ಮುಂದುವರಿಸೋರು. ನಾವು ಮಂತ್ರಮುಗ್ಧರಾಗಿ ಕೇಳಿಸ್ಕೊತಾ ಇದ್ವಿ. ಶಾಜಹಾನ್ ಅದು ಆ ಥರದ ನಾಟಕಗಳು ಅಥವಾ ನಮ್ಮ ಕನ್ನಡದ ಪರ್ವತವಾಣಿಯವರ ನಾಟಕಗಳು ಎಲ್ಲ ಎಷ್ಟೋ ಸೊಗಸಾಗಿ ಓದಿ ಹೇಳೋರು ಅಂತಂದರೆ ಅದು ನನ್ನ ಮೇಲೆ ತುಂಬ ಪ್ರಭಾವ ಬೀರ್ತು. ಸ್ಕೂಲಲ್ಲಿ ಕ್ಲಾಸ್ ಇತ್ತು. ನಮಗೆ ನಾಟಕ ಒಂದು ಸಬ್ಜೆಕ್ಟ್ ಆಗಿತ್ತು. ಬೆಂಗಳೂರು ಹೈಸ್ಕೂಲಲ್ಲಿ ಪರೀಕ್ಷೆಗಲ್ಲ ಒಂದು ಕ್ಲಾಸು, ಡ್ರಾಮಾ ಕ್ಲಾಸ್, ಪಿ ಟಿ ಥರ. ಕೊನೆಯಲ್ಲಿ ವಾರಕ್ಕೆ 1-2 ಕ್ಲಾಸ್ ಇರೋದು. ಅದು ಬರೆಯೋದು ಇನ್ನೊಂದು ಆ ಥರದ್ದೇನೂ ಇಲ್ಲ. ಪೇಪರ್ ಸೆಟ್ ಅದೆಲ್ಲ ಏನಿಲ್ಲ. ಅವ್ರು ಬಂದು ನಾಟಕದ ಭಾಗಗಳನ್ನು ಓದೋರು, ನಮ್ಮ ಕೆಲವು ಸಲ ಓದಿಸೋರು. ನಾನು ಓದಿದಾಗ ಸುಮಾರು ಸಲ ಭೇಷ್ ಅಂದಿರೋದುಂಟು. ಗಂಡುಗೊಡಲಿ ಅಂತ GP ರಾಜರತ್ನಂ ಅವರ ನಾಟಕ ಮಾಡಿಸಿದ್ರು. ಅವರು ಭಾಳ ಅದ್ಭುತವಾದ ನಾಟಕ. ನನಗೆ ಮುಖ್ಯ ಪಾತ್ರ ಮಾಡಬೇಕು ಅಂತ ನನಗೆ ಆಸೆ, ಪರಶುರಾಮನ ಪಾತ್ರ. ಆದರೆ ಇನ್ನೊಬ್ಬ ಬದರಿ ಅನ್ನೋನು ಕೊಟ್ಟುಬಿಟ್ರು ಆ ಪಾತ್ರನ. ಸ್ವಲ್ಪ ಹೊಟ್ಟೆ ಉರ್ಕೊಂಡಿದ್ದುಂಟು. ನನಗೆ ಜಮದಗ್ನಿ ಅಂತ ಇನ್ನೊಂದು ಪಾತ್ರ ಅದನ್ನಾರು ಕೊಡ್ತಾರೆ ಅಂದ್ಕೊಂಡೆ. ಅದನ್ನ ಇನ್ನೊಬ್ಬ ಗೆಳೆಯ ರಂಗನಾಥ್ ಅನ್ನೋನು ಕೊಟ್ಟುಬಿಟ್ರು. ನನಗೇನು ಪಾತ್ರವೇ ಇಲ್ವೇ ಅನ್ಕೊಳ್ಳೋ ಹೊತ್ತು ಕೊನೇ ದೃಶ್ಯದಲ್ಲಿ ಕಶ್ಯಪ ಅಂತ ಕಶ್ಯಪ ಋಷಿ ಬರುತ್ತೆ, ಅದನ್ನು ಕೊಟ್ಟರು. ಸದ್ಯ ಏನೋ ಒಂದು ಬಂತಲ್ಲ ಅಂತ ಅದೆಲ್ಲ ನೆನಪಿಲ್ಲ ನನಗೆ. ಅದು ತುಂಬ ತುಂಬ ಹಳೆಯ ಇದದು. ಕಶ್ಯಪನ ಪಾತ್ರವನ್ನು ಮಾಡಿದೆ. ಟೌನ್ ಹಾಲಲ್ಲಿ ಅದು ಪ್ರದರ್ಶನ ಆಯಿತು. ನಮ್ಮ ಸ್ಕೂಲ್ ಡೇ ಪ್ರಯುಕ್ತ ಮಾಡಿದ್ದು ಅದು. ಟೌನ್ ಹಾಲ್ ಒಂದು ದೊಡ್ಡ ಆಡಿಟೋರಿಯಂ ಅಲ್ಲಿ ದೊಡ್ಡ ಸ್ಟೇಜ್ ಮೇಲೆ ಮಾಡಿದ ಮೊಟ್ಟ ಮೊದಲ ನಾಟಕ ಅದು, ಗಂಡುಗೊಡಲಿ, ಸ್ಕೂಲ್ ಡೇಸ್ ಅಲ್ಲಿ. ವಿಷಯನ ಪೊಲೀಸರಿಗೆ ಮಾತ್ರ ತಿಳಿಸೋಣ, ಮೀಡಿಯಾದವ್ರಿಗೆ ಅಥವಾ ಯಾವುದೇ NGOಗಳಿಗೆ ತಿಳಿಸೋದು ಬೇಡ ಅಂತ ನಿಮ್ಮ ಅಭಿಪ್ರಾಯ ಪಟ್ಟು ಆಮೇಲೆ ನ್ಯಾಷನಲ್ ಕಾಲೇಜಿಗೆ ಬಂದಿದ್ದು. ನ್ಯಾಷನಲ್ ಕಾಲೇಜಲ್ಲಿ ಒಂದಷ್ಟು ಡಿಬೇಟ್ಸು. KL ಗೋಪಾಲಕೃಷ್ಣಯ್ಯ ಅಂತ ನಮ್ಮ ಮೇಷ್ಟ್ರಿದ್ರು. ಅವರು ಹೀಗೆ ಪಾಠಗಳನ್ನೆಲ್ಲ ಓದಿಸೋರು ನನ್ನ ಕೈಲಿ. ಕೆಲವು ಸ್ಕಿಟ್ಗಳನ್ನು ಆ ಕಾಲಕ್ಕೆ ನಾನೇ ಬರೆದು ರೆಡಿ ಮಾಡಿಕೊಂಡು, ಸ್ವಲ್ಪ ಬಾಲಿಶವಾದಂತಹ ಸ್ಕ್ರಿಪ್ಟ್ಗಳು, ಅದು ತಪ್ಪು ಇಂಗ್ಲೀಷ್ ಮಾತಾಡೋದು, ಈ ಥರದ್ದೆಲ್ಲ ತೀರಾ ಬಾಲಿಶವಾದಂಥ. ಆ ವಯಸ್ಸಿಗೆ ಇನ್ನೇನು ತಾನೆ ಪ್ರೌಢ ಬರಹ ಏನು ಬರೆಯೋದಕ್ಕಾಗುತ್ತೆ ನಾನು. ಅಂಥದ್ದನ್ನೇ ಬರೆದು ಒಂದಿಬ್ಬರು ಸ್ನೇಹಿತರನ್ನು ಸೇರಿಸ್ಕೊಂಡು ಅದನ್ನೇ ಸ್ಕಿಟ್ಗಳು ಅಂತ ಆ್ಯಕ್ಟ್ ಮಾಡ್ತಿದ್ವಿ. ಒಂಥರ ಗೀಳು ಶುರುವಾಗಿತ್ತು. ಸ್ಟೇಜ್ ಮೇಲೆ ಬರಬೇಕು, ನಾಟಕ ಮಾಡಬೇಕು. ಆ ಗೀಳು ನಿಧಾನಕ್ಕೆ ಒಳಗೆ ಇಳೀತಾ ಇತ್ತು. ಇದು ಪ್ರಾರಂಭದ ದೆಸೆ ಇದು. ಆಮೇಲೆ ನ್ಯಾಷನಲ್ ಕಾಲೇಜಿನ ಸಂಪರ್ಕ ಆದಮೇಲೆ ಆಮೇಲಿಂದ ಮತ್ತೆ ಆ ಸಂಪರ್ಕಕ್ಕೆ ಹೋಗಿದ್ದುಂಟು. ಅದು ಮತ್ತೆ ವಾಪಸ್ ಬರ್ತೀನಿ. ಅದಾದಮೇಲೆ ಕನ್ನಡದಲ್ಲಿ ನನಗೆ ತುಂಬ ಅಂಕಗಳು ಬಂದವು. ಹೈಯೆಸ್ಟ್ ಮಾರ್ಕ್ಸ್ ಅಂತ ಕಾಣುತ್ತೆ ನನಗೆ ಆ ವರ್ಷ ಬಂದಿದ್ದು. PUC ನಲ್ಲಿ 80 ಮೇಲೆ ಬಂದಿತ್ತು. ಎಲ್ಲ ಸಬ್ಜೆಕ್ಟ್ಗಳಲ್ಲೂ. ಹಿಸ್ಟ್ರಿನಲ್ಲಿ 87, ಎಕನಾಮಿಕ್ಸಲ್ಲಿ 70, ಲಾಜಿಕಲ್ಲಿ 75, ಈ ತರಹ ತುಂಬ ಮಾರ್ಕ್ಸನ್ನು ತೊಗೊಂಡಿದ್ದೆ. ಎಲ್ಲ ಉರು ಹಚ್ಚಿಬಿಟ್ಟು ಬರೆದು ಬಿಡುವನಲ್ಲ, ಹಾಗಾಗಿ ತೊಂದರೆನೇ ಇರುತ್ತೆ. ಕನ್ನಡ ಒಂದೇ ನಾನು ಉರು ಹಚ್ಚದೆ ಬರೀತಾ ಇದ್ದು, ಸ್ವತಂತ್ರವಾಗಿ ಬರೀತಾ ಇದ್ದಿದ್ದು ಕನ್ನಡ ಒಂದೇ ಪೇಪರ್. ಉಳಿದಿದ್ದೆಲ್ಲ ಜ್ಞಾಪಕ ಶಕ್ತಿ. ಎಷ್ಟರ ಮಟ್ಟಿಗೆ ಅರ್ಥ ಆಗುತ್ತೋ 500-600 ಪೇಜ್ ಹಿಸ್ಟ್ರಿ ಉರು ಹಚ್ಚಿದ್ದು ನಾನು. ನೋಟ್ಸು 600 ಪುಟ ನೋಟ್ಸನ್ನು ಊರು ಹಚ್ಕೊಂಡಿದ್ದೆ. ಅಷ್ಟು ನನ್ನ ತಲೆಯಲ್ಲಿತ್ತು. ಹಾಗೆ ಒಳ್ಳೆ ಮಾರ್ಕ್ಸ್ ಬಂತು. ಆ ಟೈಮ್ಗೆ ಸರಿಯಾಗಿ ಮುಂದೆ ಏನು ಮಾಡೋದು, ಏನು ಓದೋದು, BA ಓದೋದಾ ಏನು, ಇದ್ರ ಬಗ್ಗೆ ನಡೀತಿದ್ದಾಗ ಮಾತುಕತೆ ಮನೆಯಲ್ಲಿ ನಡೀತಾ ಇತ್ತು. ಯಾವ ಕಾಲೇಜಿಗೆ ಸೇರಿಸೋದು, ಇಲ್ಲೇ ಕಂಟಿನ್ಯೂ ಮಾಡೋದಾ ಏನು. ಆ ಸಂದರ್ಭಕ್ಕೆ ಸರಿಯಾಗಿ ನಮ್ಮ KL ಗೋಪಾಲಕೃಷ್ಣಯ್ಯ ಅಂತ ಮೇಷ್ಟ್ರು ಇದ್ರಲ್ಲ, ಅವರನ್ನು ನೋಡೋಕ್ಕೆ ಕೆಲವು ಹಿರಿಯ ವಿದ್ಯಾರ್ಥಿಗಳು ಬರೋರು. ಹಾಗೆ ಬಂದವರು ಅವರಿಗೆ ನನ್ನನ್ನು ಪರಿಚಯ ಮಾಡಿಕೊಟ್ರು ನಮ್ಮ KLG ಅವರು. ಈ ಹುಡುಗಂಗೆ ಒಳ್ಳೆ ಕನ್ನಡ ಭಾಷೆಯಲ್ಲಿ ತುಂಬ ಪರಿಶ್ರಮ ಇದೆ, ಅವನು ತುಂಬ ಚೆನ್ನಾಗಿ ಪ್ರಬಂಧಗಳೆಲ್ಲ ಬರೀತಾನೆ, ತುಂಬ ಆಸಕ್ತಿ ಇದೆ, ತುಂಬ ಚೆನ್ನಾಗಿ ಪದ್ಯಗಳನ್ನು ರಿಸೈಟ್ ಮಾಡ್ತಾನೆ ಅಂತ ಪರಿಚಯ ಮಾಡಿಕೊಟ್ರು. ಸರಿ, ಹಾಗಾದ್ರೆ ನೀವು ಬಂದ್ಬಿಡಿ, ನೀವು ಕನ್ನಡ ಆನರ್ಸಿಗೆ ಬಂದ್ಬಿಡಿ ಅಂದರು ನಿಮ್ಮ ಸೀನಿಯರ್ಸು. ಆ ಹುಡುಗರು. ಏನಿದು ಕನ್ನಡ ಆನರ್ಸ್ ಅಂದರೆ ಏನು? ಅದು ಸೆಂಟ್ರಲ್ ಕಾಲೇಜಲ್ಲಿ ಆಗ ಆನರ್ಸ್ ಪದವಿ ಇತ್ತು, ಈಗಿಲ್ಲ. ಅದನ್ನು ತೆಗೆದುಹಾಕಿಬಿಟ್ಟಿದ್ದಾರೆ. ಆನರ್ಸ್ ಪದವಿನೇ ತೆಗೆದುಹಾಕಿಬಿಟ್ಟಿದ್ದಾರೆ. ಅದು ವಿಶೇಷ ಅಧ್ಯಯನ ಅಂತ. ಕನ್ನಡ ಆನರ್ಸ್ ಅಂದರೆ BA ಡಿಗ್ರಿ ಪದವಿ, ಅದರಲ್ಲಿ ಕನ್ನಡವನ್ನು ವಿಶೇಷ ಸಬ್ಜೆಕ್ಟ್ ಆಗಿ ತಗೊಂಡು ಅಧ್ಯಯನ ಮಾಡುವಂಥದ್ದು ಸ್ಪೆಷಲೈಸೇಷನ್. ಆಗ್ಲಿಂದಾನೆ ಕನ್ನಡ ಸಾಹಿತ್ಯದ ಸ್ಪೆಷಲೈಸೇಷನ್. MAಗೂ ಮೊದಲನೇ ಪೂರ್ವಭಾವಿಯಾಗಿ 3 ವರ್ಷದ ಕೋರ್ಸ್ ಅದು. ಅರೆ ನನಗೆ ಅಯ್ಯೋ ಕನ್ನಡ ಆನರ್ಸು ಹಾಗೊಂದಿದೆಯೇ ಪದವಿ, ನನಗೆ ಗೊತ್ತೇ ಇರಲಿಲ್ಲ. ಅದು ಗೊತ್ತಾದ ತಕ್ಷಣ ಎಲ್ಲಿ ಏನು ಎಲ್ಲ ವಿತರಿಸ್ಕೊಂಡೆ. ಸೆಂಟ್ರಲ್ ಕಾಲೇಜಲ್ಲಿ ಇದಿದೆ. ಮನಸ್ಸಲ್ಲೇ ತೀರ್ಮಾನ ಮಾಡಿಕೊಂಡು ಬಿಟ್ಟೆ, ಕನ್ನಡ ಆನರ್ಸೇ ಓದೋದು, ಕನ್ನಡ ಸಾಹಿತ್ಯವನ್ನೇ ಓದೋದು.
ಕನ್ನಡದ ಬಗ್ಗೆ ಮೊದಲಿಂದ ಅಷ್ಟೇ ಒಲವು, ಅಷ್ಟೇ ಭಕ್ತಿ. ಕನ್ನಡ ಒಂದೇ, ಅದು ಇನ್ನೇನೂ ಇಲ್ಲ ನಮಗೆ, ಕನ್ನಡ ಬಿಟ್ಟರೆ ಇನ್ನೇನೂ ಇಲ್ಲ. ಆ ತರಹದ ಹುಚ್ಚು ಪ್ರೀತಿ ಭಾಷೆ ಬಗ್ಗೆ. ಆಯಿತು, ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ ಆಗಿಬಿಡ್ತೀನಿ ಅಂತ ಅಲ್ಲಿಂದನೇ ನಾನು ಕನಸು ಕಟ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಅದಕ್ಕೆ ತಕ್ಕ ಹಾಗೆ PUCನಲ್ಲಿ ತುಂಬ ಮಾರ್ಕ್ಸು ಬಂತು. ಮನೆಯಲ್ಲಿ ಹೇಳಿಬಿಟ್ಟೆ, ನೇರವಾಗಿ ಹೇಳಿಬಿಟ್ಟೆ, ನಾನು ಬೇರೆ ಯಾವುದು ತೊಗೊಳೋದಿಲ್ಲ, ನಾನು ಕನ್ನಡ ಆನರ್ಸೇ ಮಾಡೋದು. ಸೀಟ್ ಸಿಗುತ್ತೆ. 80 ಚಿಲ್ಲರೆ ಮಾರ್ಕ್ಸ್ ಬಂದು, ಅದೆಷ್ಟು ಅಂತ ಕರೆಕ್ಟಾಗಿ ನನಗೆ 80 ಮೇಲೆ ನನಗೆ ಕನ್ನಡದಲ್ಲಿ ಅಂಕಗಳು ಬಂದಿದ್ದು. ಈ ಮಾರ್ಕ್ಸಿಗೆ ಸೀಟ್ ಕೊಡದೇ ಇರ್ತಾರಿಗೆ ಕೊಡ್ತಾರೆ. ಸರಿ, ಅಣ್ಣ ಅಷ್ಟೊತ್ತಿಗೆ ಆಗಲೇ ಮ್ಯಾಥಮೆಟಿಕ್ಸ್ ಆನರ್ಸ್ ಓದ್ತಾ ಇದ್ದ ಸೆಂಟ್ರಲ್ ಕಾಲೇಜಲ್ಲಿ. ಅವನು ನನಗಿಂತ 2 ವರ್ಷಕ್ಕೆ ದೊಡ್ಡವನು. ಮ್ಯಾಥಮೆಟಿಕ್ಸ್ ಆನರ್ಸ್ ಓದ್ತಿದ್ದ. ಹಾಗಿದೆ ನೋಡಿ, ನನಗೆ ಆ ಸಬ್ಜೆಕ್ಟ್ ಕಂಡ್ರೆ ಆಗಲ್ಲ. ಇವನು ಮ್ಯಾಥಮೆಟಿಕ್ಸ್ನಲ್ಲಿ ಆನರ್ಸು, ಆಮೇಲೆ ಮುಂದೆ MSc, ಆಮೇಲೆ ಬ್ಯಾಂಕಿಗೆ ಸೇರಿ CAAB ಪರೀಕ್ಷೆ ಎಲ್ಲ ಮಾಡಿಕೊಂಡು ಅವನು ಭಾಳ ಇದರಲ್ಲೇ ಭಾಳ ಮೇಲಕ್ಕೆ ಬಂದ. ಸರಿ, ಅರ್ಜಿನ ತಂದುಕೊಟ್ಟ, ಅರ್ಜಿ ಹಾಕಿದ್ವಿ, ಅದಾಯಿತು, ಲಿಸ್ಟ್ ಅನೌನ್ಸ್ ಆಯಿತು. ನೋಡಿದ್ರೆ ಮೊಟ್ಟ ಮೊದಲ ಹೆಸರು ನಂದು ಆಯ್ಕೆ ಆದರಲ್ಲಿ. ಅಂದರೆ ಎಲ್ಲರಿಗಿಂತ ಹೆಚ್ಚು ಅಂಕಗಳು ನನಗೆ ಬಂದಿದ್ದು ಅರ್ಜಿ ಹಾಕ್ಕೊಂಡವರಲ್ಲಿ. ಇನ್ನೇನು ಬೇರೆ ಆಲೋಚನೆ, ಎರಡನೇ ಆಲೋಚನೆ ಇಲ್ಲದೇ ಹೋಗಿ ಸೆಂಟ್ರಲ್ ಕಾಲೇಜಲ್ಲಿ ಕನ್ನಡ ಆನರ್ಸ್ಗೆ ಸೇರ್ಕೊಂಡು ಬಿಟ್ಟೆ. ಆಗ ರಮಶ್ರೀ ಮುಗುಳಿ ಅವರು ಕೇಂದ್ರದ ನಿರ್ದೇಶಕರಾಗಿದ್ದರು. ಕನ್ನಡ ಅಧ್ಯಯನ ಕೇಂದ್ರ ಅದು ಸೆಂಟ್ರಲ್ ಕಾಲೇಜಲ್ಲ ಇತ್ತು, ಪ್ರಸನ್ನ ಕುಮಾರ ಬ್ಲಾಕ್, ಪ್ಯಾಲೇಸ್ ರೋಡು. ಈ ಬದಿಗೆ ಸೆಂಟ್ರಲ್ ಕಾಲೇಜು, ಆ ಬದಿಗೆ ಪ್ರಸನ್ನ ಕುಮಾರ ಬ್ಲಾಕ್ ಅಂತ ಇದೆ. ಅಲ್ಲಿ ನಮ್ಮ ಕನ್ನಡ ಡಿಪಾರ್ಟ್ಮೆಂಟ್ ಇದ್ದದ್ದು. ಅಲ್ಲಿಗಿನ್ನು ಶಿಫ್ಟ್ ಆಗಿರಲಿಲ್ಲ, ಜ್ಞಾನಭಾರತಿಗೆ ಹೋಗಿರಲಿಲ್ಲ ನಾವು. ರಮಶ್ರೀ ಮುಗುಳಿ ಅವರು ನಮ್ಮ ಕೇಂದ್ರದ ನಿರ್ದೇಶಕರು. GS ಶಿವರುದ್ರಪ್ಪನವರು ರೀಡರ್ ಆಗಿದ್ರು, ಚಿದಾನಂದ ಮೂರ್ತಿಗಳು ಇದ್ರು, ಡಾಕ್ಟರ್ ಲಕ್ಷ್ಮೀನಾರಾಯಣ್ ಭಟ್ರು ಇದ್ರು, ಡಾಕ್ಟರ್ ವಿದ್ಯಾಶಂಕರ್ ಅಂತ ಒಬ್ಬರು ಮೇಷ್ಟ್ರು. ಆಮೇಲೆ ಕಂಬಾರರು ಬಂದರು. ಡಾಕ್ಟರ್ ಹಂಪ ನಾಗರಾಜಯ್ಯನವರು ಭಾಷಾ ವಿಜ್ಞಾನವನ್ನ ಬೋಧನೆ ಮಾಡೋದಕ್ಕೆ ಅವರಿದ್ರು. ಡಾಕ್ಟರ್ ಮರಳು ಸಿದ್ದಪ್ಪನವರು ಎಲ್ಲ ಘಟಾನುಘಟಿಗಳು, ದೊಡ್ಡ ವಿದ್ವಾಂಸರು, ದೊಡ್ಡ ಕವಿಗಳು. ಏನು ಸಾಹಿತ್ಯದ ಹಬ್ಬ ಅದು ನಮಗದು. ನಿಮಗೂ ಅದೇ, ನಿಮ್ಮ ಮನಸ್ಸು ಅದನ್ನೇ ಕೇಳ್ತಿತ್ತು. ನನಗೂ ಅದೇ ಬೇಕಿತ್ತು. MV ಸೀತಾರಾಮಯ್ಯನವರು ವಿಸಿಟಿಂಗ್ ಪ್ರೊಫೆಸರ್ ಆಗಿದ್ರು ಅಂತ ಕಾಣುತ್ತೆ. ಅವ್ರು ಬಂದು ಆಗಾಗ್ಗೆ ಪಾಠಗಳನ್ನು ಮಾಡೋರು. ಅಲ್ಲಿ ಅಧ್ಯಯನ ಶುರು ಆಯಿತು. ಅಲ್ಲೂ ಕೆಲವು ಎಲ್ಲ ಏನು ಕಾರ್ಯಕ್ರಮಗಳಾಗೋದು, ಅದರ ನಿರೂಪಣೆ ಮಾಡೋದು, ಇಂಥದ್ದೆಲ್ಲ ಜವಾಬ್ದಾರಿ ತಗೋತಾ ಇದ್ದೆ ನಾನು. ಕಾರ್ಯಕ್ರಮಗಳ ನಿರೂಪಣೆಯನ್ನು ಮಾಡೋದು, ಕಾಲೇಜ್ ಡೇ ಥರದ್ದು ಎಲ್ಲ ಇದ್ದಾಗ. ಆನರ್ಸ್ನಲ್ಲಿ ನಾನು ಫಸ್ಟ್ ರ್ಯಾಂಕ್ ಬಂದೆ. ಫೈನಲ್ ಆನರ್ಸ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪಾರಿತೋಷಕ ಸಿಕ್ಕಿತ್ತು ಆ ಸಲ ನನಗೆ ಆನರ್ಸ್ನಲ್ಲಿ. ರಾಜ್ಕುಮಾರ್ ಸರ್ ಅವಾರ್ಡ್ ಕೊಡೋರು? ಹೌದು. ಫಸ್ಟ್ ರ್ಯಾಂಕ್ ವಿದ್ಯಾರ್ಥಿಗೆ ಅವಾರ್ಡ್ ಕೊಡೋರು, ಕ್ಯಾಶ್ ಪ್ರೈಸ್ ಕೊಡೋರು, 500 ರೂಪಾಯಿನ ಕ್ಯಾಶ್ ಪ್ರೈಸ್ ಕೊಡೋರು. ಅದು ಆ ಪ್ರಶಸ್ತಿ ಬಂದಿತ್ತು ನನಗೆ. ಅಲ್ಲ, ನನಗೆ ಆಶ್ಚರ್ಯ ಆಗ್ತಿರೋ, 3ನೇ ಕ್ಲಾಸ್ ಓದಿದ ಒಬ್ಬ ಹುಡುಗನ ಹೆಸರಲ್ಲಿ ಪ್ರಶಸ್ತಿ, BA ಆನರ್ಸ್ ರ್ಯಾಂಕ್ ಬಂದು ನೋಡಿ, ಅದು ಅಂತ ಗ್ರೇಟ್ ವಿಚಾರ. ಅದು ಕನ್ನಡಿಗರ ಕಣ್ಮಣಿ, ಅವರ ಹೆಸರಿನಲ್ಲಿ ಇದ್ದ ಪ್ರಶಸ್ತಿ ಅದು. ಕನ್ನಡ, ಅವರ ಬಾಯಲ್ಲಿ ಕನ್ನಡವನ್ನು ಕೇಳಬೇಕು ಅಲ್ವೇ. ಅವರು ನಮಗೆ ಮಾನಸ ಗುರುಗಳು. ನಮ್ಮದೇ ಒಂದು ಸಾಹಿತ್ಯ ಸಂಘ ಇತ್ತು, ಅದಕ್ಕೆ ನನ್ನನ್ನೇ ಕೆಲವು ದಿವಸ ಚೀಫ್ ಆಗಿ ಮಾಡಿದ್ರು ಅದನ್ನ ನೋಡ್ಕೊಳ್ಳೋದಕ್ಕೆ ಅಂತ. ಬೇಂದ್ರೆ ಅವ್ರನ್ನ ಕರೆಸಿದ್ವಿ. ಒಂದ್ಸಲ ಮಾಸ್ತಿ ಅವರನ್ನ ಕರೆಸಿದ್ವಿ. ಅವರೆಲ್ಲ ಬಂದು ಉಪನ್ಯಾಸಗಳನ್ನ ಕೊಟ್ಟು ಹೋಗಿದ್ರು. ಅದೆಲ್ಲ ಬಹಳ ಅದ್ಭುತವಾದಂತಹ ದಿವಸಗಳು. ಬಂಗಾರ ನೀರ ಕಡಲ ಚಗಿದ ನೀಲ ತೀರ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.